ಹಾಯ್ ಎಲ್ಲ ವಿದ್ಯಾರ್ಥಿಗಳೇ, ಓಕೆ ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ರಿಸಲ್ಟ್ ಇದ್ರ ಬಗ್ಗೆ ಬಹಳಷ್ಟು ಮಾತುಕತೆ ನಡೀತಾ ಇತ್ತು. ಸೊ ಕಳೆದ ಒಂದು ವಾರದಿಂದನೂ ಕೂಡ ರಿಸಲ್ಟ್ ಯಾವಾಗ ಬರುತ್ತಂತಂದು ಸೊ ಇವತ್ತು ಕೂಡ ಪತ್ರಿಕೋದ್ಯಮದಲ್ಲಿ ಬಂದಿರತಕ್ಕಂಥದ್ದು ನ್ಯೂಸು. ಓಕೆ, ಇದೇ ನಿಮಗೇನು ಮೇದಲ್ಲಿದ್ದಾರೋ ಮೇದಲ್ಲೇ 22ರ ಒಳಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಅಂದರೆ ಬೆಂಗಳೂರು ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಮೇ 21 ಅಥವಾ 22ರಂದು ಪ್ರಕಟವಾಗುವ ಸಾಧ್ಯತೆಗಳಿವೆ. ಅಂದರೆ 21 ಬಿಟ್ಟರೆ 22ಕ್ಕೆ ಆಗುತ್ತೆ ಎಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ತಿಳಿಸಿವೆ. ಅಂದರೆ ಸೋರ್ಸಸ್ ಇವೆಲ್ಲ ಆಯಿತಾ. ಮೇ 17 ಮತ್ತು 17ರಿಂದ 19ರವರೆಗೆ ಫಲಿತಾಂಶ ಪ್ರಕಟಿಸುವ ಗುರಿಯೊಂದಿಗೆ ಮೌಲ್ಯಮಾಪನ ಆರಂಭಿಸಲಾಗಿತ್ತು. ಆದರೆ ಉಪನ್ಯಾಸಕರು ಜನಗಣತಿಯಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಒಂದು 2-3 ದಿನ ಏನಾಗ್ತದೆ ಲೇಟ್ ಆಗಿದೆ ಆಯಿತಾ. ಸೊ ಒಂದು ಕೆ ಸಿ ಬಿದವರು ಅವರೇನಪ್ಪ ಕೆಲಸ ಮೇ 19ರಂದು ಪೂರ್ಣಗೊಳ್ಳುವ ನಿರೀಕ್ಷೆ, ಅಂದರೆ ನಿರೀಕ್ಷೆ 19ಕ್ಕೆ ಮುಗಿತಾ ಇದೆ. ಓಕೆ, ಸೊ ಹಂಗಾಗಿ 21 ಅಥವಾ 22ಕ್ಕೆ ಏನು ಮಾಡ್ತಾರೆ ರಿಸಲ್ಟ್ ಬಿಡೋ ಸಾಧ್ಯತೆ ಇದೆ ಎಂದು ಹೇಳ್ತಾ ಇದ್ದಾರೆ. ಸೊ ಏಪ್ರಿಲ್ 30ರಿಂದ ಮೇ 13ರವರೆಗೆ ಏನು ಮಾಡಿದ್ರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ನಡೆದಿತ್ತು. 1,72 ಸ್ಟೂಡೆಂಟ್ ಏನು ಮಾಡಿದ್ರಿ ನೋಂದಣಿ ಮಾಡಿಕೊಂಡು ಪರೀಕ್ಷೆಗೆ ಹಾಜರಿದ್ರಿ. ಅಂದರೆ 1,72 ಸ್ಟೂಡೆಂಟ್ ಬರ್ತಿದ್ರಿ. ನಿಮ್ದೆಲ್ಲನೂ ಕೂಡ ರಿಸಲ್ಟು 22 ಅಥವಾ 21 ಅಥವಾ 22 ಬರ್ತದೆ. ಸೊ ಇದಕ್ಕೆ ತಕ್ಕನಂಗೆ ಸ್ವಲ್ಪ ನಮ್ಮ ಕೆ ಸಿ ಟಿ ಸ್ಟೂಡೆಂಟು ಕೂಡ ಮಾತಾಡ್ತಂದ್ರೆ ನೋಡಿ, ಕೆ ಸಿ ಟಿ ಸ್ಟೂಡೆಂಟ್. ಓಕೆ, ಸೊ ನಿಮ್ಮ ಕೆ ಸಿ ಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಈಗ 22ಕ್ಕೆ ಬಂತಂದರೆ ಒಂದು 25 ಅಥವಾ 26, 21ಕ್ಕೆ ಬಂದರೂ ಕೂಡ ಅದೇ ಅರೌಂಡ್ 25-26 ಏನಾಗ್ತದೆ ಕೆ ಸಿ ಟಿ ರಿಸಲ್ಟ್ ಕೂಡ ಬರ್ತದೆ. ಸೊ ಮುಂದೆ ಏನೇನೆಲ್ಲ ಪ್ರೊಸೆಸ್ಸು ಎಲ್ಲನೂ ಕೂಡ ಹೇಳ್ತೀವಿ, ನೋಡೋಣಂತೆ. ಕೆ ಸಿ ಟಿ ನೀಟ್ ಕಂಬೈಂಡೇ ನಡೀತದೆ ಇಲ್ಲ ಅಂತಂದು. ಆ್ಯಕ್ಚುಲಿ ನಮಗೆ ಫಸ್ಟ್ ರೌಂಡು ಈ ಥರ ಆದಾಗ ನಡೀತದಲ್ಲ ಅಂತ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋಲ್ಲ, ಯಾಕಂದರೆ ಡಿಲೇ ಆಗ್ತದೆ. ಮೇ ಬಿ ನಮಗೆ ಫಸ್ಟ್ ರೌಂಡ್ ಕೆ ಸಿ ಟಿ ಸಪ್ರೇಟಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ, ನಡಿಬಹುದು ಅಂತ ಅನಿಸ್ತಾ ಇದೆ. ಸೊ ಏನೇ ಆಗಲಿ ಪ್ರತಿಯೊಂದು ಅಪ್ಡೇಟ್ ಹೇಳ್ತೀನಿ. ಕೆ ಸಿ ಟಿ ಆ್ಯಂಡ್ ನೀಟ್ ಕೌನ್ಸಿಲಿಂಗ್ ಕಂಬೈಂಡ್ ಆಗುತ್ತೆ ಇಲ್ಲ ಅಂತಂದು. ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟು ನಿಮಗೆ ಗುಡ್ ನ್ಯೂಸ್ ಸದ್ಯಕ್ಕೆ ಈಗ. ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ ನೀವು ಕೆ ಸಿ ಟಿ ಬರೆದಿರ್ತಾರೆ, ನೀವು ಹೆಂಗಿದ್ರು ಕೂಡ ಕೌನ್ಸಿಲಿಂಗ್ ಲೇಟಾಗಿ ಸ್ಟಾರ್ಟ್ ಆಗ್ತದೆ. ಓಕೆ, ಏನೇ ಆಗಲಿ ಸೊ ವೇಟ್ ಮಾಡಿ, ನಿಮಗೆಲ್ಲನೂ ಕೂಡ ಏನೇ ಒಂದು ಇನ್ ಡೀಟೇಲ್ಸ್ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೇನಂತೆ. ಬಾಯ್.